ಸಿಮೆಂಟ್ ಇದೆಯಲ್ಲ ಅದನ್ನ ಅಲ್ಲ ಎಪ್ಪ ನಿಂತವ್ರಲ್ಲ ಅದನ್ನ ದಾಟ ಹೋಗ್ಬೇಕು ಬಾಳು ನಂಬರ್ ಬರ್ಕೊಂಡಿಲ್ವಾ ನಮ್ ಕಡೆ ಹಾಕ್ಬಿಟ್ರ ಅದೇ ಕಳ್ಸೋದ 5353 ಸಿಂಗಲ್ ನಂಬರ್ 6 1515 4444 44 6 8 68 68 5 4 54 54 2 3 23 23 5 6 56 56 ದಯವಿಟ್ಟು ಗಲಾಟೆ ಮಾಡಬೇಡಿ. ನಾನು ಗಂಡು ಮಕ್ಕಳು ತುಂಬಾ ಒಳ್ಳೆಯವರು ಅಂತ ಹೇಳಿದ್ದೀನಿ. ಇಷ್ಟು ಗಲಾಟೆ ಮಾಡ್ತೀರ. 8 5 85 85 ಸಿಂಗಲ್ ನಂಬರ್ 7 4 1 41 41 ಸರ್ ಒಂದು ನಿಮಿಷ ಬನ್ನಿ. ಏನ್ ಹೇಳಿ ಸರ್? ಒಂದೇ ಒಂದು ಸೆಕೆಂಡ್ ಸರ್. ಎಪ್ಪತ್ಮೂರು 42 39 81 83 61 4 ಸಿಂಗಲ್ ನಂಬರ್ 4 55 30 ಶ್ರೀಯೋಗ ಅಂದ್ರೆ ಉದ್ದ ಇದ್ದೀರಾ ಅಂತ ಅನ್ಕೊಳ್ಳಿ. ಶ್ರೀಯೋಗ ನಗೆ ಕುಡ್ದವ್ರವ್ರು. ಖಂಡಿತ ನೋಡಿ, ನಮ್ಗೆ ಎಲ್ಲ ಅಂತಂದಿರು ಒಂದೇ, ನಮ್ಗೆ ಎಲ್ಲ ಅಂತಂದಿರು ಒಂದೇ. ಯಾಕೆಂದ್ರೆ ಅವ್ರು ಇನ್ನೂ 2 ಆಟ ಇದೆ. ಅಷ್ಟೊಳಗೆ ನಿಮ್ಗೆ ಇದು ಹಾಕ್ಸಿದ್ರೆ 5 ಆಟ ಹಾಕ್ಬಿಡುತ್ತೆ. ಇಲ್ಲ, ಇದು ಆಡೋದ್ರಲ್ಲ ಕವಡೆದು ಆಡ್ತಿದ್ದೀವಿ. ನೀವು ಆಡ್ತಿಲ್ಲ, ನಾನು ಏನಪ್ಪ ಮಾಡಿ ಆಡ್ತಿದ್ದೀವಿ. ಯಾರು ಆಡಿಲ್ಲ ಕವಡೆದು ಕೈ ಎತ್ತಿ. ಗಂಡಸ್ರು ನೀವು ಗಂಡಸ್ರ? ಗಂಡು ಮಕ್ಳು ಯಾರು ಆಡಿಲ್ಲ? ಬನ್ನಿ. ಇದು ಔಷಧಿ ಆದ್ಮೇಲೆ ನೋಡಿ, ಅವರು 8 ಜನ ಆಡಿಲ್ಲ, ಅವ್ರಿಗೆ ಆಡಿಸಿ. 8 ಜನರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರ ಕವಡೆ ಯಾರು ಆಡಿಲ್ಲ ಅವ್ರಿಗೆ ಔಷಧಿ ಆದ್ಮೇಲೆ ಇಲ್ಲಿ ಮೇಡಮ್ ಆಡಿಸ್ತಾರೆ. ಅಲ್ಲಿ ಬಂದ್ಬಿಟ್ಟು ಆಮೇಲೆ ಈಗ ಔಷಧಿ ಆಟ ಶುರು ಮಾಡ್ತಾ ಇದ್ದೀವಿ. ಮಧ್ಯೆ ಯಾರು ಮಾತಾಡ್ಬೇಡಿ. ಹಲೋ ನೋಡಿ, ಈಗ ಔಷಧಿ ಗೇಮ್ ಇರುತ್ತೆ. ಈಗ ಮೊದಲನೇ ಆಟ ಮೇಡಮ್. ಯಾಕೆ ಮೇಡಮ್? ಜೈನ್ಸಮ್ಮ ನಾನು ಹೇಳ್ತಾ ಇರೋದು. ಅವ್ರು ಜೈನ್ಸಮ್ಮ, ಗಂಡು ಮಕ್ಕಳಮ್ಮ ಅವರು. ಇನ್ನೂ 5 ಜನ ಬರ್ತಾ ಇದ್ದಾರೆ ಅಂದ್ರೆ ಖುಷಿ ಆಗೋಯ್ತು.
ನಮ್ ಗಂಡ್ಮಕ್ಳು ಇನ್ನೂ 5 ಜನ ಬರ್ತಾರೇನೆ ಅಂದ್ರೆ ಇಲ್ವಂತೆ ಹೆಣ್ಮಕ್ಳಂತ. 3 1 31 31. ಅಮ್ಮ ತಾಯಂದಿರ, ಹಲೋ, ಬರೀ ಗಂಡ್ಮಕ್ಳಿಗೆ ಆಡಿಸ್ತಿದ್ದೀನಿ, ನೀವು ಕೂತ್ಕೊಳ್ಳಿ. 31 2 2 22 22 1 7 17 17 1 4 14 14. ಫುಲ್ ಔಸಿ ಅಂತ ಹೇಳಿದ್ದೀನಿ, ಕಿವಿ ಕೇಳಿಸ್ಕೋಬೇಕಪ್ಪ. ಬರೀ ಫುಲ್ ಔಸಿ, ನನ್ಗೆ ಗೊತ್ತಿದೆ ಎಷ್ಟಾಗುತ್ತೀವಿ ಅಂತ. ಸರ್, ಒಂದ್ ಆಟನೇ ಆಡ್ಸೋದು ನೀವು. ಬೇಬಿ ನಿಮ್ಮ ಹೆಸರು ಚೇಂಜ್ ಮಾಡಿ. 50 ರೂಪಾಯಿ ನೆಂಟುದೇಶ್ವರ ನಗೆ ಕುಟುಕಂತ ಕೊಡಿ. ಈಗ ಡ್ಯಾನ್ಸ್ ಶುರು ಮಾಡೋಣ. ಔಸಿ ಹೊಡಿಬೇಡಿ, ಔಸಿ ಸಾರಿ. ಈಗ ಔಸಿ ಹೇಳ್ಸೇನ ಅಮ್ಮ, ಅವಳೇದು ಏನೋ ತಪ್ಪಿ ಬಾಯ್ ತಪ್ಪಿ ಲೇಡೀಸ್ ಅಂದೆ. ಸರ್, ಯಾಕೆ ಸರ್ ಅಷ್ಟೊಂದು ಕೊಡ್ತಾ ಇದ್ದೀರಾ? ಒಂದೊಂದೇ ಕೊಡಿ ಎಲ್ಲರಿಗೂ. 2 ಕಾರ್ಡ್ ಇದ್ರೆ ವಾಪಸ್ ಕೊಡಿ ದಯವಿಟ್ಟು. ಅವ್ರು ಯಾರು ಮೇಡಮ್ ಇವಾಗ ಬರ್ತಾ ಇದ್ದೀರಾ? ಮೇಡಮ್ ಬನ್ನಿ ಇಲ್ಲಿ. ಒಂದು ನಿಮಿಷ ಯಾಕಮ್ಮ ಸುಮ್ಮನೆ. 2 ರೂಪಾಯಿ ನೀನು ಕೊಟ್ಬಿಡಮ್ಮ. 3 ನಾನು ಕೊಡ್ತೀನಿ, 2 ನೀನು ಕೊಡಮ್ಮ. ಮೇಡಮ್ ಬನ್ನಿ ಮೇಡಮ್. ಅಲ್ಲಿ ರಶೀದ್ ದಾಸಿ ಬ್ಯಾಡ್ಜ್ ಕೊಡಿ ಮೇಡಮ್. ಅವ್ರಿಗೆ ಬ್ಯಾಡ್ಜ್ ಕೊಡಿ, ರಶೀದ್ ಕೊಡಿ, 300 ಇಸ್ಕೊಳ್ಳಿ. ಅಂತ ಮೇಡಮ್ನ ಗುರುತಿಸಿ ನಾನು ನಮ್ಮ ಇದರಲ್ಲಿ ಅವ್ರಿಗೆ ಒಂದು ಗೌರವ ಸಲ್ಲಿಸ್ತಾ ಇರ್ತೀನಿ. ಅವರು ಅಷ್ಟೇ. ಈಗ ಮೊನ್ನೆ ಅವ್ರ ಮಗನ ಮದುವೆ ಆಯಿತು, ಹೋಗಿದ್ದೆ. ಮದುವೆಗೆ ಓದೆ ಕರೆಕ್ಟ್ ಅಲ್ಲಿ ಹೋಗಿ ಅವ್ರ ರೆಸಾರ್ಟಲ್ಲಿ ಮದುವೆ ಇಟ್ಕೊಂಡಿದ್ರು, ನೋಡ್ಕೊಂಡು ಬಂದೆ. ತೇಜಸ್ವಿ ಸೂರ್ಯ ಅವ್ರ ಮದುವೆ ದಿನವೇ ಅವ್ರ ಮಗನ ಮದುವೆ ಆಯಿತು. ಅಲ್ಲಿ ಎಲ್ಲ ನೋಡಿಕೊಂಡು 1,500 ಆಟೋ ಕೊಟ್ಟು ಬಂದೆ. ಈಗ ಯಾಕೆಂದರೆ ಅಷ್ಟು ದೂರ ಹೋದ್ರೂ ನಮಗೆ ಈ ಬಿಸಿಲಲ್ಲಿ ಖಂಡಿತ ತುಂಬ ದೂರ ಅನ್ನಿಸ್ತು. ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು. ಸೊಸೆ ಮಗ ತುಂಬ ಮುದ್ದಾಗಿದ್ದಾರೆ. ಬರಬೇಕಾದ್ರೆ ಮೇಡಮ್ಗೆ ಹೇಳಲೇ ಇಲ್ಲ ನಾನು, ಹಾಗೆ ಬಂದುಬಿಟ್ಟೆ. ಯಾಕೆಂದರೆ ನಮ್ಮ ಮೊಮ್ಮಗನ ನಾಮಕರಣ ಬೇರೆ ಇತ್ತು ಅವತ್ತು, ಅದಕ್ಕೆ ಬಂದುಬಿಟ್ಟೆ. ಕ್ಷಮೆ ಇರಲಿ ಮೇಡಮ್.
ಏನಣ್ಣಯ್ಯ? ಎಲ್ಲ ಕ್ಲಾಸ್ ಹಾಕಿ ಎಲ್ಲ ನೋಡಿ ಒಂದು ಚಪ್ಪಾಳೆ, ನಗು ಚಪ್ಪಾಳೆ. ಓ, ಓ. ನಮಗೆ ಒಂದು ಹೇಗೆ ಹೇಳ್ಬೇಕಂತ ನನಗೆ ಅರ್ಥ ಆಗಲ್ಲ. ಯಾರಾದರೂ ಹೋಗಿ ನಮ್ಮ ಹೆಸರು ಹೇಳಿದ್ರೆ ಸಾಕಲ್ಲಿ ತುಂಬ ಚೆನ್ನಾಗಿ ನೋಡಿ ಅವ್ರಿಗೆ ಎಲ್ಲ ಒಂದು ಡಬಲ್ ಇರೋದನ್ನ ಸಿಂಗಲ್ ಮಾಡಿ ನಮಗೆ ಕಳಿಸ್ಕೊಡ್ತಾರೆ, ಆರೋಗ್ಯ ಕೊಟ್ಟು ಕಳಿಸ್ತಾರೆ. ಅವ್ರಿಗೆ ದೇವ್ರು ಇನ್ನೂ ಆಯುಸ್ಸು ಆರೋಗ್ಯ ಕೊಡಿ ಅಂತ ಕೇಳ್ತಾರೆ. ಥ್ಯಾಂಕ್ ಯು ಮೇಡಮ್. ಇದು ಶುಗರ್ ಚೆಕಪ್ ಖುಷಿಯಾಗಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ನೋಡಿ, ಇವರು ನಮ್ಮ ಹರಿಹರೇಶ್ವರ ನಗೆಕೂಟದ 16 ವರ್ಷದ ಹುಡುಗಿ. ಇವರು ಎಲ್ಲದರಲ್ಲಿನೂ ಎಣ್ಣೆಲ್ಲ ಹೋಗಿ ಒಂದು ಬನವಾಸಿಲಿ ಅಲ್ಲಿ ಡ್ಯಾನ್ಸ್ ಆಡ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಇನ್ನೂ ತುಂಬ ಇತ್ತು ಅವ್ರದ್ದು. ಇವತ್ತು ಅವ್ರ ಫ್ರೆಂಡ್ ಅವರು ಗ್ರೂಪ್ ಡ್ಯಾನ್ಸ್ ಮಾಡೋದಕ್ಕೆ ಅವ್ರ ಮನೇಲಿ ಯಾರೋ ಡೆತ್ ಆಗಿದ್ದಾರೆ, ಬರಲಿಲ್ಲ. ಅದರಿಂದ ಅವ್ರು ಸಿಂಗಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಜೋರಾದ ಚಪ್ಪಾಳೆ, ಒಂದು ಮಗು ಚಪ್ಪಾಳೆ. Thank you.